SK Super TMT, the long life TMT. ಓಕೆ, ಹಲ್ಲೆ ಮಾಡಿದ 5 ಬಂಧಿಸಲಾಗಿದೆ ಅಂತ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ ಕೊಟ್ಟಿದ್ದಾರೆ. ಕೆಲಸಕ್ಕೆ ಅಡ್ಡಿಪಡಿಸಿ ಹಲ್ಲೆ ಮಾಡಿದ್ದಾರೆ. ಹಾಗಾಗಿ ಅದೆಲ್ಲವೂ ದೃಶ್ಯಗಳು ರೆಕಾರ್ಡ್ ಕೂಡ ಆಗಿದೆ. ಅದರ ಆಧಾರದ ಮೇಲೆ 5 ನಾವು ಬಂಧಿಸಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಫುಟ್ಪಾತ್ ತೆರವು ಮಾಡೋದಕ್ಕೆ ಶಿವಾಜಿನಗರಕ್ಕೆ ಹೋದಾಗ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು. ಸಿಕ್ಕ ವಸ್ತು, ಬಕೆಟ್ಟು, ಪೆಪ್ಪರ್ ಸ್ಪ್ರೇ, ಏನು ಸಿಗುತ್ತೆ ಅದು, ಹೆಲ್ಮೆಟ್ಟು, ಅದರಲ್ಲೆಲ್ಲ ಹೊಡೆದಿದ್ದಾರೆ. ಒಬ್ಬ ಅಧಿಕಾರಿ ಅಂತೂ ಬಿದೋಗ್ತಾನೆ ಪಾಪ, ಇದ್ರಲ್ಲಿ ಹೊಡೆದಿರೋದು. ಈಗ 5 ಜನ ಅರೆಸ್ಟ್ ಆಗಿದೆ. ಇಲ್ಲಿ ತಲೆಯಲ್ಲಿ ಮತ್ತೆ ಇಲ್ಲಿ ಕಿವಿ ಹತ್ರ ಇಲ್ಲಿ. ಓಕೆ ಸರ್, ಏನ್ ಮಾತಿನ ಚಕಮಕಿ ಹೆಂಗಾಯ್ತು ಸರ್ ಅದಾರಂಭ? ನಾವು ಇದು ಫುಟ್ಪಾತ್ ಮಾಡ್ತಿದ್ದೇವೆ. ಯಾರೋ ಜನ ಬಂದರು, ಇದು ಹಲ್ಲೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ ಓಕೆ ಆಯ್ತು, ಅಷ್ಟೇ. ಅದು ಆದ ನಂತರ ಏನಾಯ್ತು ಗೊತ್ತಿಲ್ಲ. ಅಂಗಡಿ ಅವ್ರು ಏನಾದ್ರು ಅವ್ರನ್ನ ಕರ್ಸಿದ್ರಾ ಏನ್ ಸರ್? ಏನ್ ಮಾಡಿದ್ರೆ ಗೊತ್ತಿಲ್ಲ ಸರ್. ನಮ್ ಕೆಲಸ ನಾವು ಮಾಡ್ತಾ ಇದ್ದೇವೆ. ನೋಡಿ ಒಳಗಡೆ ಪೆಪ್ಪರ್ ಸ್ಪ್ರೇ ಹೊಡೆದವ್ರೆ. ಎಷ್ಟು ಜನ ಇದ್ರು ಸರ್? 4 ಜನ ಇದ್ರು. ಶಿವಾಜಿನಗರ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಸದ್ಯಕ್ಕೆ. ಡೆಪ್ಟಿ ಕಮಿಷನರ್ ಈಸ್ಟ್ ಅವರಲ್ಲಿ ಸ್ಪಾಟಲ್ಲಿದ್ದಾರೆ. ಅವರು ಸ್ಟೇಷನ್ ಹೋಗಿ ಸದ್ಯಕ್ಕೆ 5 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಇನ್ನೂ ಜನ ಜಾಸ್ತಿ ಇದ್ದರೆ ಅವ್ರ ಬಗ್ಗೆ ನಾವು ಮಾಹಿತಿ ಪಡೆದು ಅದನ್ನು ಕ್ರಮ ತಗೊಳ್ತೀವಿ ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಯಾಕೆಂದರೆ ಇದು ಇನ್ಸಿಡೆಂಟ್ ಆಗಬಾರ್ದಾಯಿತು. ಇದು ನಡೆದಿದೆ, ಅದು ಯಾವ ಕಾನೂನಿಗೆ ಅವ್ರ ಕೈ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಇದೆ ಅಥವಾ ಲೀಗಲ್ ಪ್ರಕಾರ ಏನು ಯಾರು ಮಾಡಬೇಕು ಮಾಡಿ. ಬಟ್ ಸರ್ಕಾರದ ಆದೇಶ ಅನುಸಾರ ಎಲ್ಲ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ತಾಯಿದೆ. ಸೊ ಇದರಲ್ಲಿ ಯಾರು ಸಿಬ್ಬಂದಿಯವರು, ಸರ್ಕಾರಿ ಸಿಬ್ಬಂದಿಯವರು, ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಸೊ ಇದೊಂದು ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಕೈ ತಗೊಳ್ಳಿಕ್ಕೆ ಪ್ರಶ್ನೆ ಇಲ್ಲ. ಓಕೆ, ಸೀಮಂತ್ ಕುಮಾರ್ ಸಿಂಗ್ ಅವರು ಮಾತನಾಡ್ತಾ ವಿಚಾರವನ್ನು ಹೇಳಿದ್ರು. ಏನು ಕ್ರಮ ತಗೊಂಡಿದ್ದೀವಿ ಪೊಲೀಸ್ ಇಲಾಖೆಯ ವತಿಯಿಂದ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ. ಪೊಲೀಸ್ ರಕ್ಷಣೆ ಇತ್ತು, ಪೊಲೀಸರೇನು ಅವಾಗೇನು ಆ್ಯಕ್ಟೇ ಮಾಡಲಿಲ್ಲ. ಅವ್ರು ಹಲ್ಲೆ ಮಾಡಿದಾಗ ಅಂತೆಲ್ಲ ಒಂದಷ್ಟು ಆರೋಪಗಳು ಕೇಳಿಬಂತು. ಆಮೇಲೆ ಅವರು ಪೊಲೀಸರೇ ಅಲ್ಲ ಅಂತಂದು. ಸೊ ಈಗ ಸದ್ಯಕ್ಕೆ ಆ ಹಲ್ಲೆಗೊಳಗಾದವರು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಲ್ಲೆ ಮಾಡಿರೋದು ವಿಡಿಯೋದಲ್ಲಿ ಕೂಡ ಸರಿಯಾಗಿದೆ. ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕಲ್ಲ. ಏನು ಹೇಳಿದ್ರು ಸರ್ ಡಾಕ್ಟ್ರ್? ಈಗ ಡಾಕ್ಟರ್ ಸ್ಕ್ಯಾನ್ ಮಾಡಂತ ಹೇಳಿದ್ರೆ ಅದಕ್ಕೆ ಸ್ಕ್ಯಾನ್ ಮಾಡ್ಲಿಕ್ಕೆ ನಡೆದೀನಿ. ಎಲ್ಲಿ ಏಟಾಗೈತೆ ಸರ್? ಇಲ್ಲಿ ತಲೆಯಲ್ಲಿ ಮತ್ತೆ ಇಲ್ಲಿ ಕಿವಿ ಹತ್ರ ಇಲ್ಲಿ. ಓಕೆ ಸರ್, ಏನ್ ಮಾತಿನ ಚಕಮಕಿ ಹೆಂಗಾಯ್ತು ಸರ್ ಅದಾರಂಭ? ನಾವು ಇದು ಫುಟ್ಪಾತ್ ಮಾಡ್ತಿದ್ದೇವೆ. ಯಾರೋ ಜನ ಬಂದರು, ಇದು ಹಲ್ಲೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ ಓಕೆ ಆಯ್ತು, ಅಷ್ಟೇ. ಅದು ಆದ ನಂತರ ಏನಾಯ್ತು ಗೊತ್ತಿಲ್ಲ. ಅಂಗಡಿ ಅವ್ರು ಏನಾದ್ರು ಅವ್ರನ್ನ ಕರ್ಸಿದ್ರಾ ಏನ್ ಸರ್? ಏನ್ ಮಾಡಿದ್ರೆ ಗೊತ್ತಿಲ್ಲ ಸರ್. ನಮ್ ಕೆಲಸ ನಾವು ಮಾಡ್ತಾ ಇದ್ದೇವೆ. ನೋಡಿ ಒಳಗಡೆ ಎಲ್ಲ ಪೆಪ್ಪರ್ ಸ್ಪ್ರೇ ಹೊಡೆದವ್ರೆ. ಎಷ್ಟು ಜನ ಇದ್ರು ಸರ್? 4 ಜನ ಇದ್ರು. ಓಕೆ, ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ನೋಡಿ ಅಲ್ಲಿ ಅವಾಗಲೂ ಅವ್ರು ಮಾತನಾಡಿದ್ರು. ಆ್ಯಕ್ಚುಲಿ ಹಲ್ಲೆಗೊಳಗಾದವ್ರು ಮಾತಾಡಿದ್ರು. ಏಟ್ ಎಲ್ಲೆಲ್ಲಿ ಬಿತ್ತು, ಹೆಂಗೆ ಹೊಡೆದ್ರು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಈಗ ಕಂಪ್ಲೇಂಟ್ ಕೂಡ ಆಗಿದೆ. ಇನ್ಫ್ಯಾಕ್ಟ್ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ಅದು ದೊಡ್ಡ ಅಪರಾಧ. ಹಂಗೆ ನೋಡೋಕೆ ಹೋದರೆ ಯಾವ್ಯಾವ ಸೆಕ್ಷನ್ಸ್ಗಳನ್ನ ಹಾಕ್ತಾರೆ ಅಂತ ನೋಡ್ಬೇಕು. 5 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಿ ಅಲ್ಲಿ ಅವ್ರಿಗೆ ಏಟ್ ಬಿದ್ದಿರೋದು ನೋಡಿ ಪಾಪ. ಹಲ್ಲೆ ಆಗ್ತಿರೋದು ನೋಡಿ, ಬಕೆಟ್ಟಲ್ಲಿ, ಹೆಲ್ಮೆಟ್ಟಲ್ಲಿ. ಯಾರು ಇವರೆಲ್ಲ ಅಂತ? ಇವರೆಲ್ಲ ಏನು ಗೂಂಡಾಗಳ ಅಥವಾ ನಿಜಕ್ಕೂ ಇವರೆಲ್ಲ ಫುಟ್ಪಾತ್ ವ್ಯಾಪಾರಸ್ಥರ? ಫುಟ್ಪಾತ್ ವ್ಯಾಪಾರಸ್ಥರು ಈ ಪರಿಪ್ರಮಾಣದಲ್ಲಿ ಹಲ್ಲೆ ಮಾಡೋದು ನಾನು ಎಲ್ಲೂ ನೋಡಿಲ್ಲಪ್ಪ.
ಒದ್ದು ಒಳಗೆ ಹಾಕ್ಬೇಕು, ಅವ್ರು ಯಾರೇ ಆಗಿದ್ರು ಒದ್ದು ಒಳಗೆ ಹಾಕಿ ಅಂತ ನಾ ಹೇಳ್ತಾ ಇರೋದು. ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕಲ್ಲ. ಏನ್ ಹೇಳಿದ್ರು ಸರ್ ಡಾಕ್ಟರ್ ಈಗ? ಏನ್ ಹೇಳಿದ್ರು ಡಾಕ್ಟರ್ ಸ್ಕ್ಯಾನ್ ಮಾಡಂತ ಹೇಳಿದ್ರೆ ಅದಕ್ಕೆ ಸ್ಕ್ಯಾನ್ ಮಾಡ್ಲಿಕ್ಕೆ ನಡೆದೀನಿ. ಎಲ್ಲಿ ಏಟ್ ಆಗೈತೆ ಸರ್? ಇಲ್ಲಿ ತಲೆಯಲ್ಲಿ ಮತ್ತೆ ಇಲ್ಲಿ ಕಿವಿ ಹತ್ರ ಇಲ್ಲಿ. ಓಕೆ ಸರ್, ಏನ್ ಮಾತಿನ ಚಕಮಕಿ ಆಯ್ತು? ಹೆಂಗಾಯ್ತು ಸರ್ ಅದು ಆರಂಭ? ನಾವು ಇದು ಪತ್ರದಲ್ಲಿ ಮಾಡ್ತಿದ್ದೇವೆ. ಏಕಾಏಕಿ ಯಾರೋ ಜನ ಬಂದರು, ಇದು ಹಲ್ಲೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ ಆಯ್ತು ಅಷ್ಟೇ. ಅದು ಆದ ನಂತರ ಏನಾಯ್ತು ಗೊತ್ತಿಲ್ಲ. ಅಂಗಡಿ ಅವ್ರು ಏನಾದ್ರು ಅವ್ರನ್ನ ಕರ್ಸಿದ್ರಾ ಏನ್ ಸರ್? ಏನ್ ಮಾಡಿದ್ರೆ ಗೊತ್ತಿಲ್ಲ ಸರ್. ನಮ್ ಕೆಲಸ ನಾವು ಮಾಡ್ತಾ ಇದ್ದೇವೆ. ಗಾಯ ಆಗಿದೆ, ಇಲ್ಲಿ ಗಾಯ ಆಗೈತಿ. ನೋಡಿ ಒಳಗಡೆ ಎಲ್ಲ ಪೆಪ್ಪರ್ ಸ್ಪ್ರೇ ಹೊಡೆದವ್ರೆ. ಎಷ್ಟು ಜನ ಇದ್ರು ಸರ್? 4 ಜನ ಇದ್ರು. ಪಾಪ ಅವರು ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ, ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದಾರಂತೆ. ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದಾರೆ. ಏಟು ಬಲವಾಗೇ ಬಿದ್ದಿದೆ ಪಾಪ ಅವ್ರಿಗೆ. ಬಲವಾಗಿ ನೋಡಿ, ಅಲ್ಲಿ ಕುತ್ತಿಗೆ ಭಾಗದಲ್ಲಿ, ತಲೆ ಎಲ್ಲ ಕಡೆಯಲ್ಲೂ ಕೂಡ ಏಟು ಜೋರಾಗಿ ಬಿದ್ದಿದೆ. ಮೂಗೇಟುಗಳು ಇವೆಲ್ಲ ಜಾಸ್ತಿ ಆಗಿಬಿಡುತ್ತೆ, 2 ದಿನಕ್ಕೆ ಜಾಸ್ತಿ ಆಗಿಬಿಡುತ್ತೆ. ಸೊ ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಿದಂತಹ ವಿಚಾರ, ಅಧಿಕಾರಿಗಳನ್ನು ನಿಜಕ್ಕೂ ಅಟ್ಟಾಡಿಸ್ಕೊಂಡು ಹೋಗಿ ಹಲ್ಲೆ ಮಾಡಿದ್ದಾರೆ ಶಿವಾಜಿನಗರದಲ್ಲಿ. ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ ಗೂಂಡಾಗಳು. ಆ JCB ಡ್ರೈವರ್ ಹೊಡೆದಿದ್ದಾರೆ ಪೆಪ್ಪರ್ ಸ್ಪ್ರೇ. 4 ಆರೋಪಿಗಳು ಈ ದಾಳಿಯನ್ನು ನಡೆಸಿದ್ದಾರೆ ಅಂತ ಗೊತ್ತಾಗಿದೆ. ತಲೆಗೆ ಏಟು ಬಿದ್ದಿದೆ. ಸ್ಕ್ಯಾನಿಂಗ್ ಮಾಡೋದಕ್ಕೆ ವೈದ್ಯರು ಸೂಚನೆ ಕೊಟ್ಟಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದಾರೆ ಪಾಪ. ಪಬ್ಲಿಕ್ ಟಿವಿಗೆ ಹಲ್ಲೆಗೊಳಗಾಗಿದ್ದಂತಹ AEE ಮಾಧವ್ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಅಟ್ಟಾಡಿಸಿ ಹಲ್ಲೆ ಮಾಡಿದ ಪ್ರಕರಣ. ತಲೆಗೆ ಏಟು ಬಿದ್ದಿದೆ, ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಇವಾಗ ಸೂಚನೆ ಕೊಟ್ಟಿರೋದ್ರಿಂದ ಸ್ಕ್ಯಾನಿಂಗಿಗೆ ಹೋಗ್ತಾ ಇದ್ದಾರೆ ಪಾಪ. ಅಲ್ಲ, ಅಧಿಕಾರಿಗಳ ಜೀವಕ್ಕೆ ಭದ್ರತೆ ಇಲ್ಲ ಅಂತಂದರೆ ಹೆಂಗೆ ಅದು? ಎಲ್ಲೂ ಆಗಿಲ್ಲಪ್ಪ. 21 ದಿವಸದಿಂದ ನಡೀತಾ ಇದೆ ಒತ್ತುವರಿ ತೆರವು. ಯಾರೂ ಈ ಥರ ಹಲ್ಲೆ ಮಾಡಿರಲಿಲ್ಲ. ಈ ಶಿವಾಜಿನಗರ ಏನು ಸ್ಪೆಷಲ್ಲ ಅಂತ ನಾ ಕೇಳ್ತಾ ಇರೋದು.